ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯ MK ಹುಬ್ಬಳ್ಳಿ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿ ಇದರ ಕೇಳಿದ ಸಾಕು ಈ ಭಾಗದಲ್ಲೆಲ್ಲ ಏಕದಮ್ ಏನಪ್ಪ ಇದು ಮತ್ತೊಂದಿನ ಚರ್ಚೆ ಅನ್ವಯ. ಯಾಕೆಂದರೆ ಪಾಪ ಅಲ್ಲಿಯ ರೈತರು ಸಾಕಷ್ಟು ನೋವು, ಅಲ್ಲಿ ದುರಾಡಳಿತದಿಂದ ಲಂಚಕೋರ ಆಡಳಿತದಿಂದ ಪಾಪ ದಿನದ ಹೋಗಿಬಿಟ್ಟಿದ್ದಾರೆ. ರೈತರು ಸರಿಯಾಗಿ ಪೇಮೆಂಟ್ ಇಲ್ಲದ್ದು, ಕಬ್ಬು ಕಳಿಸಿದ್ದು, ಅದೇ ಕಾಲಕ್ಕೆ ಅನೇಕ ಲಾಸು, ಯಾರು ಬಂದರು ಏನು ಬಂದರು. ಅದರಲ್ಲೂ ಮುಖ್ಯವಾಗಿ ನಮ್ಮ ವಿಶೇಷ ಸ್ಥಾಪನೆಯಲ್ಲಿ ನಮ್ಮ ಬಾಬಾಗೌಡ ಪಾಟೀಲ್ ಆಗಿರ್ಬೋದು, ಅವತ್ತಿನ ಅವರ ಪ್ರತಿಸ್ಪರ್ಧಿ ಆದಂಥ ಇನಾಮದಾರ್ ಅವರಾಗಿರ್ಬೋದು, ಇವರ ಆ ಭಾಗದ ರೈತರ ಒಟ್ಟು ಶ್ರಮದಿಂದ ತಯಾರಾದಂಥದ್ದು. ರೈತ ಶ್ರಮ ಇಲ್ಲಿ ಭಾಳಷ್ಟಿತ್ತು. ಅದು ದಿವಾಳಿ ಅಂಚಿಗೆ ಬಂದಿದ್ದಿತ್ತು. ಆ ಸಂದರ್ಭದಲ್ಲೇ ಇತ್ತೀಚೆಗೆ ಅಲ್ಲಿ ಚುನಾವಣೆ ನಡೆದಾಗ ಒಂದು ಜಾಣತನ ಮಾಡಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ತಮ್ಮ ತಮ್ಮನನ್ನು ಅಂದರೆ ಚಂದ್ರರಾಜ ಹಟ್ಟಿಹೊಳಿಯವರನ್ನು ಅಲ್ಲಿಯ ಅಧ್ಯಕ್ಷರನ್ನಾಗಿ ಮಾಡುವಲ್ಲೇ ಅಲ್ಲಿಯ ಆಡಳಿತ ತಮ್ಮ ಕೈಗೆ ತೆಗೆದುಕೊಂಡು ಯಶಸ್ವಿಯಾಗಿದ್ದರು. ಅದೇ ಕಾಲಕ್ಕೆ ಇಲ್ಲ ಇದನ್ನು ಪುನಶ್ಚೇತನ ಮಾಡ್ತೀವಿ ಅನ್ನುವಂಥ ಮಾತನ್ನು ಭರವಸೆ ಕೊಟ್ಟಿದ್ದರು. ಆ ಮಾತಿನ ಪ್ರಕಾರ ನಮ್ಮ ಸಿದ್ದರಾಮಯ್ಯನವರು ಈ ಸಲ ಈ MK ಹುಬ್ಬಳ್ಳಿಗೆ ಬಜೆಟ್ನಲ್ಲಿ ಆರ್ಥಿಕ ನೆರವು ನೀಡುತ್ತೇನೆ ಅನ್ನುವಂಥ ಭರವಸೆ ಕೊಟ್ಟಿದ್ದ. ಅಲ್ಲಿ ರೈತರಿಗೆ ಒಂದಿಷ್ಟು ಏನಪ್ಪ ಅಂದ್ರೆ ಸಮಾಧಾನ ಅಥವಾ ನಿಟ್ಟುಸಿರು ಬಿಟ್ಟಂಗೆ ಆಗಿದೆ ಅಂತೇಳಿ. ಯಾಕಂತಂದ್ರೆ ಇಲ್ಲಿ ವಿಶೇಷವಾಗಿ ಈ DCC ಬ್ಯಾಂಕಿನ ಚುನಾವಣೆ ಸಂದರ್ಭದಲ್ಲೇ ಚಂದ್ರರಾಜ ಹಟ್ಟಿಹೊಳಿಯವರ ಜೊತೆಗೆ ಒಂದಿಷ್ಟೇನೋ ಮಾತನಾಡಿದ್ದ ಸತೀಶ್ ಅವರು ಅಲ್ಲೆಲ್ಲ ಹೊಂದಾಣಿಕೆಯಿಂದ ಏನೋ ಆಗಿತ್ತದು. ಒಂದು ಡೆವಲಪ್ಮೆಂಟ್, ಒಳ್ಳೆ ಡೆವಲಪ್ಮೆಂಟ್ ಆಯಿತು. ಆ ಸಂದರ್ಭದಲ್ಲಿ ನಾವು ಒಂದಿಷ್ಟು ಏನಪ್ಪ ಅಂತಂದ್ರೆ ವಿಡಿಯೋಗಳನ್ನು ಸಹಿತ ಮಾಡಿಬಿಟ್ಟಿದ್ವಿ ಆ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ನಮಗೆ ಅನಿಸಿದ ಕೆಲವು ಮಾತುಗಳನ್ನು, ಕೆಲವು ಬಂಧನ ಸುದ್ದಿಗಳಾದ ಮೇಲೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಈ ಒಂದೆಲ್ಲ DCC ಬ್ಯಾಂಕಿನ ರಾಜಕೀಯ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಏನಪ್ಪ ಅಂದ್ರೆ ಲಾಭವನ್ನು ಮಾಡಿಕೊಂಡ್ರು. ಅದೇ ಕಾಲಕ್ಕೆ MK ಹುಬ್ಬಳ್ಳಿಯ ಈ ಒಂದು ಶುಗರ್ ಫ್ಯಾಕ್ಟ್ರಿಯನ್ನು ತಮ್ಮಲ್ಲೇ ಏನಪ್ಪ ಅಂದರೆ ವಿಶೇಷವಾಗಿ ತೆಗೆದುಕೊಂಡ್ರು ಅನ್ನುವಂಥ ಮಾತನ್ನು ಮಾತಾಡಿದ್ವಿ. ಅದ್ರ ಪ್ರಕಾರ ತೆಗೆದುಕೊಂಡು ಮಾತಿನ ಪ್ರಕಾರ ಇವತ್ತು ಅವರು ಅದಕ್ಕೆ ಪುನಶ್ಚೇತನ ಮಾಡೋ ಸಲುವಾಗಿ ಒಂದು ಆರ್ಥಿಕ ನೆರವು ಪಡಿತಾ ಇದ್ದಾರೆ. ಹೀಗಾಗಿ ಇಲ್ಲೇ ಬೆಳಗಾವಿ ಜಿಲ್ಲೆಯ ಮತ್ತು ನಿಮಗೆ ಗೊತ್ತದ ರಾಜಕೀಯದಲ್ಲಿ ವಿಶೇಷವಾಗಿ ಇವತ್ತು ಶುಗರ್ ಫ್ಯಾಕ್ಟ್ರಿಯ ಲಾಬಿ ಭಾಳಷ್ಟು ಕೆಲಸ ಮಾಡ್ತದೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ ಅದ. ವಿಶೇಷವಾಗಿ ಇವತ್ತು ಪ್ರಬಲರಾದಂಥ ರಾಜಕಾರಣಿಗಳನ್ನ ನೋಡಿದಾಗ ವಿಶೇಷವಾಗಿ ಇವತ್ತು ಜಾರಕಿಹೊಳಿ ಕುಟುಂಬದಾಗಿರ್ಬೋದು, ಕತ್ತಿಯವ್ರ ಕುಟುಂಬದಾಗಿರ್ಬೋದು, ಅಥವಾ ಇವತ್ತು ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರ ಮೇಲೆ ಹೇಳ್ತಾ ಇದ್ದಾರೆ. ಅವರು ಈ ಮೊದಲು ಹೇಳಿದ್ರು, ಈಗೇನಾದರೂ ಅದ್ರ ಬಗ್ಗೆ ಚರ್ಚೆ ಬೇಕಾಗಿಲ್ಲ. ಯಾಕಂದರೆ ಹಿಂದೆಲ್ಲರೂ ಒಂದೊಂದು ಕಾಲಕ್ಕೆ ಏನೋ ಒಂದೊಂದು ಇರ್ತಿರ್ತಾರೆ. ಆದರೆ ಇವತ್ತು ಅವರು ಆ ಒಂದು ಹಿನ್ನೆಲೆಯಲ್ಲಿ ಮೇಲೆ ಬಂದು ಒಂದು ತಮ್ಮ ಅಸ್ತಿತ್ವವನ್ನು ತೋರಿಸ್ಕೊಳ್ಳುವಂಥ ಈ ಪ್ರಸಂಗದಲ್ಲಿ ಅವರ ಪಾಸಿಟಿವ್ನೆಸ್ಸನ್ನು ನಾವು ಇಲ್ಲಿ ನೋಡ್ಬೇಕಾಗ್ತದೆ. ಆ ದಿಶೆಯಲ್ಲೇ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಜಿಲ್ಲೆಯ ರಾಜಕೀಯದಲ್ಲಿ ಒಂದು ಪ್ರಬಲವಾದಂಥ ಶಕ್ತಿ ಆಗಿ ಬೆಳೀತಾ ಇದ್ದಾರಾ ಅನ್ನುವಂಥ ಮಾತನ್ನು. ಯಾಕಂದರೆ ಆಲ್ರೆಡಿ ಜಾರಕಿಹೊಳಿ ಅವರು, ಕತ್ತಿಯವರು, ಜೊತೆಗೆ ನಮ್ಮ ಏನಪ್ಪ ಅಂದರೆ ಸೌದಿಯವರು, ಇವರೆಲ್ಲ ತಮ್ಮ ಅಸ್ತಿತ್ವವನ್ನು ವಿಶೇಷವಾಗಿ ತಮ್ಮ ಒಂದು ಏನಪ್ಪ ಅಂದರೆ ಆರ್ಥಿಕ ಬಲದಿಂದ ಆಗಿರ್ಬೋದು, ಅದೇ ಕಾಲದ ಬುದ್ಧಿವಂತಿಕೆಯಿಂದ ಆಗಿರ್ಬೋದು, ಈ ಭಾಗದಲ್ಲಿ ತಮ್ಮ ಪ್ರಬಲ ಒಂದು ಶಕ್ತಿಯನ್ನು ಬೆಳೆಸ್ಕೊಂಡ ಸಂದರ್ಭದಲ್ಲೇ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದರಲ್ಲೂ ವಿಶೇಷವಾಗಿ ಇತ್ತೀಚೆಗಂತೂ DCC ಬ್ಯಾಂಕಿನ ಸಂದರ್ಭದಲ್ಲಿ ಜಾರಕಿಹೊಳಿ ಅವರು ತಮ್ಮ ಶಕ್ತಿಯನ್ನು ಪೂರ್ಣ ತೋರಿಸಿ 13 ಜನ ಡೈರೆಕ್ಟರ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದು ಸಣ್ಣ ಸಾಧನೆ ಅಲ್ಲ. ಹೀಗಾಗಿ ಎಲ್ಲರಲ್ಲೂ ಇವತ್ತು ಜಾಗೃತಿ ಮೂಡಿಬಿಟ್ಟದ. ನಾವು ಬೆಳಿಬೇಕಲ್ಲಪ್ಪ ಅಂತೇಳಿ ಆ ದಿಶೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಒಂದು ಹೆಜ್ಜೆ ಮುಂದಿಟ್ಟು ಅದರಲ್ಲೂ ಸಿದ್ದರಾಮಯ್ಯರನ್ನು ಒಪ್ಪಿಸಿಕೊಂಡು ಅದಕ್ಕೆ ಜೊತೆಯಾಗಿ DK ಶಿವಕುಮಾರ್ ಅವರಿಗೂ ಸಹಿತ ಇವತ್ತು ರಾಜಕೀಯ ಅಸ್ಥಿರತೆ ಕಾಡಲಿಕ್ಕತ್ತದ. ಹೀಗಾಗಿ ನಾನು CM ಆಗಿದ್ರು ಎಲ್ಲೋ ಭಯ ಅವರಿಗೂ ಕಾಡಲಿಕ್ಕತ್ತದ. ಅವರು ಆಗಬೇಕು ಛಲದಲ್ಲಿ ಹೊರಟಿದ್ದಾರೆ. ಆದರೆ ಯಾವುದಕ್ಕಾದರೂ ಎಲ್ಲಿ ಹೆಜ್ಜೆ ಇಡಬೇಕು, ಏನು ಮಾಡಬೇಕು ಅನ್ನೋದು ಅವರಿಗೂ ಸ್ವಲ್ಪ ಕನ್ಫ್ಯೂಸ್ದಲ್ಲಿ ಇದ್ದಂಗೆ ಕಾಣ್ತದೆ. ಈ ಸಂದರ್ಭದಲ್ಲೇ ಅವರು ಸಹಿತ ಈ MK ಹುಬ್ಬಳ್ಳಿಯ ಶುಗರ್ ಫ್ಯಾಕ್ಟ್ರಿ ಈ ಒಂದು ಆರ್ಥಿಕ ನೋಡುವಲ್ಲಿ ಕಾರಣೀಕರ್ತರು ಆಗಿದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಮತ್ತು ಸಹಜದ ಸರ್ಕಾರ ಅಂದ್ಕೊಂಡು ಇವರೆಲ್ಲರ ಕೆಲಸ ಇದ್ದೇ ಇರ್ತದೆ. ಸತೀಶ್ ಅವ್ರದ್ದು ಇರ್ಬೋದು, DK ಅವ್ರದ್ದು ಇರ್ಬೋದು, ಅದಕ್ಕೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಇರ್ಬೋದು. ಇವರು ತಮ್ಮ ರಾಜಕೀಯ ಬೆಳೆಸುವ ಸಲುವಾಗಿ ಉಪಯೋಗ ಮಾಡಿದ್ರು. ಇದರಿಂದ ರೈತರಿಗೆ ಹೆಲ್ಪ್ ಆಗಲಿಕ್ಕೆ ಇದು ಭಾಳ ಮಹತ್ವದ್ದು. ಅವ್ರ ರಾಜಕೀಯ ಏನಾದರೂ ಆಗಲಿ, ಯಾಕಂತಂದ್ರೆ ಸಹಜವಾಗಿ ಅವರೆಲ್ಲ ತಮ್ಮ ಅರ್ಥಬಲವನ್ನು ಹೆಚ್ಚು ಮಾಡಿಸ್ಕೊಂಡಂಗೆ ಸಹಜವಾಗಿ ರಾಜಕೀಯ ಹಿಡಿದು ಸಾಧಿಸ್ಕೊಳ್ತಾರೆ ಅನ್ನೋದು ನಾವು ನೋಡ್ತಾ ಬಂದಿದ್ವಿ. ಇದರ ಅರ್ಥ ಇಷ್ಟ, ಈ ಒಂದು ಸಂದರ್ಭದಲ್ಲೇ ಈ ಒಂದು ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿಯ ಇನ್ನು ಪುನರುತ್ಥಾನಕ್ಕೆ ಬಜೆಟ್ದಾಗ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಹಾಕು ಅಂತ ಹೇಳಿದ್ದಾರೆ. ನಿಜವಾಗಿ ಸಿದ್ದರಾಮಯ್ಯ ಸಹಿತ ಒಳ್ಳೆಯ ಕೆಲಸನ ಮಾಡ್ತಾಯಿದ್ದಾರೆ. ಯಾಕಂದ್ರೆ ಯಾರ್ಯಾರು ರೈತರಲ್ಲಿ ಭಾಳಷ್ಟು ಕನಸ್ಕೊಂಡು ಆ ಫ್ಯಾಕ್ಟ್ರಿ ಕಟ್ಕೊಂಡಿದ್ರು. ಆದರೆ ಇತ್ತೀಚೆಗೆ ಯಾಕೋ ಇವರು ಭಾಳಷ್ಟು ಅದು ತೊಂದರೆ ಅನುಭವಿಸಿ ಲಂಚ್ಕೋರರು ಆಡಳಿತಗಾರರೇನೋ ಒಂದಿಷ್ಟು ದುಡ್ಡು ಹೊಡಿಯುವಂಥ ಜನ ಕೂಡಿ ಆ ಒಂದು ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿಯನ್ನು ಲಾಸ್ ತಂದಿಟ್ಟಿದ್ರು. ಅದನ್ನು ಇವತ್ತು ಅದು ಎಳ್ಳೇಬೇಕಾಗಿದೆ. ಇಲ್ಲಾಂದ್ರೆ ಆ ಭಾಗದ ರೈತರ
ಬದುಕ ಏನಾಗ್ತದೆ ಭಾಳ ಕಷ್ಟದ್ದಾಗ್ತದೆ. ಹಾಗಾದರೆ ಈಗ ಇವತ್ತೇನು ಭಾಳ ಉನ್ನತಗದಂತೇನಲ್ಲ, ಯಾಕಂದರೆ ಎಲ್ಲಿಯವರೆಗೆ ರೈತಿಗೆ ಮಾರ್ಕೆಟ್ ಸಿಗೋದಿಲ್ವೋ ಪಾಪ ಅವ್ರ ಬದುಕು ಕಷ್ಟ. ಅಟ್ಲೀಸ್ಟ್ ಸಾಲ ಸಿಗ್ತದೆ ಅವ್ರ ಭೂಮಿ ಮೇಲೆ ಅನ್ನೋ ಸಮಾಧಾನ. ಡಿ ಸಿ ಸಿ ಬ್ಯಾಂಕ್ ಅದ ಏನೋ ಬೆಳೆ ಸಾಲನೋ ಮತ್ತೇನೋ ಕೊಡ್ತದೆ, ಕಬ್ಬೇ ಕೊಡ್ತದೆ. ಬೇರೆ ಬೆಳೆಗೆ ವಿಶೇಷವಾಗಿ ಯಾವುದೇ ಒಂದು PKPS ಇರಲಿ ಅಥವಾ ಮತ್ತೇನೂ ಇರಲಿ ಲೋನ್ ಕೊಡೋದು ಹಿಂದೆ ಮಾಡ್ತಾರೆ, ಅಥವಾ ಇಲ್ಲಂದ್ರೂ ಅಡ್ಡಿ ಇಲ್ಲ. ಗೊಂಜಾಳ ಮೇಲೆ, ಜೋಳದ ಮೇಲೆ, ಭತ್ತದ ಮೇಲೆ, ಮತ್ತದ ಮೇಲೆ ವಿಶೇಷ ಲೋನ ಕೊಡೋದಿಲ್ಲ ಅಂದರೂ ಅಡ್ಡಿ ಇಲ್ಲ. ಎಲ್ಲೂ ತಪ್ಪು ಕೊಟ್ಟಿದ್ರೆ ಪವಾಡೋದು. ಈ ಎಲ್ಲ ನೀರಲ್ಲಿ ಕಬ್ಬಿಗೂ ಸ್ವಲ್ಪ ಅಟ್ಲೀಸ್ಟ್ 1 ಎಕರೆಗೆ ಇಂತಿಷ್ಟಪ್ಪ ಅಂತೇಳಿ ಬಡ್ಡಿ ರಹಿತ ಶೂನ್ಯ ಬಡ್ಡಿ ಮೇಲೆ ಕೊಡುವಂಥ ಸಾಧ್ಯತೆ ಇವೆಲ್ಲದರ ಮಿನಿಮಮ್ ಬಡ್ಡಿ ಮೇಲೆ ಶೇಕಡ 4% ಮತ್ತೆಷ್ಟೋ ಮಾಡಿಕೊಡುವಂಥ ಒಂದು ವ್ಯವಸ್ಥೆ ಅಲ್ಲದ. ಆದರೆ ಈ ಕಬ್ಬು ಬೆಳೆಗಾರ ಸಹಿತ ಏನು ಭಾಳಷ್ಟು ಗಳಿಸೋದು ಇಲ್ಲ. ಎಕರೆಗೆ 10,000, 20,000, 30,000 ಕೊಡ್ತಾರೆ, ಅಷ್ಟು ಖರ್ಚು ಇರ್ತದೆ. ಮತ್ತು 1 ವರ್ಷ ಮುಗಿದ್ರೊಳಗೆ ಆ ದುಡ್ಡನ್ನು ತುಂಬೋದು ಮತ್ತು ಹೊಸ ಸಾಲ ಮಾಡೋದು, ಇಷ್ಟಕ್ಕೆ ಸೀಮಿತ. ಇದ್ರಲ್ಲಿ ಭಾಳ ಶ್ರೀಮಂತರಾಗಿರಪ್ಪ ಕಬ್ಬು ಬೆಳೆಯವರು, ಕೋಟ್ಯಾಧೀಶ ಆಗಿದ್ದಾರೆ, ಅವ್ರ ಕೈ ಮಾರ್ಕೆಟ್ ಇಲ್ಲ. ಅದು ಸಹಿತ ಇವತ್ತು ಶುಗರ್ ಫ್ಯಾಕ್ಟ್ರಿಗಳು ಯಾರು ಕಟ್ಕೊಂಡಿದ್ದಾರಲ್ಲ ಅವ್ರು ಲಾಭದಲ್ಲಿದ್ದಾರೆ, ಲಾಸ್ ಅಂತಿಲ್ಲ. ಲಾಸ್ ತೋರಿಸ್ತಾ ಇರ್ತಾರೆ. ಯಾಕಂದ್ರೆ ಲಾಭದಲ್ಲಿ ಮತ್ತು ರೈತ ಬದುಕಿ ಅದಕ್ಕೆ ಶುರು ಮಾಡ್ತಾರೆ. ಇಷ್ಟ ಅದರಲ್ಲಿ ಮತ್ತೇನು ದೊಡ್ಡ ಸಿದ್ಧಾಂತನಿಲ್ಲ. ಲಾಭ ಆಗಿದ್ದೀರಿ ಅಂತಂದ್ರಿ, ಹಂಗೆ ಲಾಭ ನಮಗೆ ಶೇರ್ ಕೊಡ್ರಿ ಅಂತ ರೈತರು ಬರ್ತಾರೆ. ಅದಕ್ಕೆ ಲಾಸ ತೋರಿಸೋದು. ಅದಕ್ಕೆಲ್ಲ ನಮ್ಮ ವ್ಯವಸ್ಥೆಯಲ್ಲಿ ಅಧಿಕಾರಿಗಳಾಗಿರ್ಬೋದು, ಇಲ್ಲಿ ನಮ್ಮ CAಗಳಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು ಅನುಕೂಲ ಮಾಡಿ ಕೊಡ್ತಾರೆ. ಆ ಮಾತು ಬೇರೆ ಏನೂ ಇರಲಿ, ಒಟ್ಟಾರೆ ಬದುಕೋದಾದರೂ ಅನುಕೂಲ ಮಾಡಿಕೊಟ್ಟಿರೋ ರೈತರಿಗೆ ಅನ್ನುವಂಥ ಮಾತು ಇಲ್ಲಿ ಗಮನಾರ್ಹದ. ಹೀಗಾಗಿ ಇವತ್ತು ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಈ ಶುಗರ್ ಲಾಬಿಯಲ್ಲೇ ಉಳಿದವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ತಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡಿಕೊಂಡು ಒಂದು ಕಡೆ ತಮ್ಮ DK ಅವರ ವಿಶ್ವಾಸನೂ ಉಳಿಸ್ಕೊಂಡ್ರು, ಇನ್ನೊಂದು ಕಡೆ ಸತೀಶ್ ಅವರ ವಿರೋಧನೂ ಮಾಡಲಾರದ ಒಂದೇನೋ ಹೊಸ ರಾಜಕೀಯ ತಮ್ಮ ಮಾಡಿಕೊಂಡು ತಮ್ಮ ಎಸ್ಟಾಬ್ಲಿಷ್ ಮಾಡ್ಕೊಂಡು ತಮ್ಮ ಮತ್ತು ಅಂದ್ರೆ ಚಂದ್ರ ಶೆಟ್ಟಿಹೊಳಿ ತಮ್ಮ ಮಗ ಮೃಣ ಇವರ ಒಂದು ರಾಜಕೀಯಕ್ಕೆ ಒಂದು ಹಾದಿನೂ ಮಾಡಿಕೊಟ್ಟಿದ್ದಾರೆ. ಕುಟುಂಬ ರಾಜಕೀಯದು ಆ ಮಾತು ಬೇರೆ, ಟೀಕಾ ಮಾಡ್ಬೋದು ಮಾಡೋಣ, ಆ ಮಾತು ಬೇರೆ ವಿಷಯ. ಬಟ್ ಅದನ್ನು ಸಾಧಿಸಬೇಕಾಗಿದ್ದು ಸಹ ಕಲಿಬೇಕಾಗ್ತದೆ. ಆ ಎಲ್ಲ ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಒಂದು ರಾಜಕೀಯ ರಂಗದಲ್ಲಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಮಾತ್ರ ಇವತ್ತು ತಮ್ಮ ಸ್ಥಾನ ಉಳಿಸ್ಕೊಳ್ಳೋ ಎಲ್ಲ ಸಾಧ್ಯಗಳು ಬಂದಿದೆ. ಯಾಕಂದರೆ ಈಗ ಈ ಒಂದು ಎಲ್ಲ ಡೆವಲಪ್ಮೆಂಟ್ ನೋಡಿದಾಗ ಸಹಜವಾಗಿ ಹೇಳ್ತಿಲ್ಲ, ಈಗ ಆಲ್ರೆಡಿ ಆರ್ಥಿಕತೆಯ ಭದ್ರತೆ ಯಾರು ಇರ್ತಾರೆ, ಬುದ್ಧಿವಂತರು ಯಾರು ಇರ್ತಾರೆ, ಅವ್ರದ್ದಂಥವ್ರು ವಿಶೇಷವಾಗಿ ತಮ್ಮ ರಾಜಕೀಯ ಬಲವನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾ ಇರ್ತಾರೆ. ಈ ಎಲ್ಲ ನೆಲೆಗಟ್ಟಿನೆಲ್ಲ ನಮ್ಮ ಶುಗರ್ ಫ್ಯಾಕ್ಟ್ರಿ, ಅದರಲ್ಲೂ ರಾಣಿ ಶುಗರ್ ಫ್ಯಾಕ್ಟ್ರಿ, ಅದರಲ್ಲೂ ನಮ್ಮ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿ ನಿಶ್ಚಿತವಾಗಿಯೂ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರ ರಾಜಕೀಯ ಜೀವನಕ್ಕೆ ಹೊಸ ಒಂದು ಚಿತ್ರವನ್ನು ಮೂಡಿಸ್ಬೋದು ಅಂತೇಳಿ. ಮತ್ತು ಈಗ ಅಂದಂಗೆ ಅವರು ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಅದಕ್ಕೆ ಆರ್ಥಿಕ ಪುನಶ್ಚೇತನ ತರಿಸುವಾಗ ಬಜೆಟ್ದಲ್ಲಿ ಒಂದಿಷ್ಟು ಅಮೌಂಟ್ ತರುವಂಥದ್ದು, ಜೊತೆಗೆ ಇನ್ನಷ್ಟು ಪ್ರಾಮಾಣಿಕವಾಗಿ ಆಡಳಿತ ಮಾಡಿದರೆ ಅಲ್ಲಿ ಲಾಭದ ನಿಶ್ಚಿತವಾಗಿ ಬರ್ತದೆ. ಫ್ಯಾಕ್ಟ್ರಿ ಲಾಭದಲ್ಲಿ ಬಂದರೆ ಸಹಜ ಅವ್ರಿಗೆ ಮತ್ತು ಅದೇ ಕಾಲಕ್ಕೆ ಅವ್ರ ರಾಜಕೀಯ ಭವಿಷ್ಯಕ್ಕೆ ಒಳ್ಳೆಯ ಒಂದು ಏನಪ್ಪ ಅಂತಂದ್ರೆ ಮಾರ್ಗದರ್ಶನ ನೀಡ್ಬೋದು, ಮತ್ತು ಜೊತೆಗಾರರು ಆಗ್ಬೋದು ಅಂತೇಳಿ. ಯಾಕಂದ್ರೆ ರಾಜಕೀಯ ಇವತ್ತು ಏನದಪ್ಪ ಅಂತಂದ್ರೆ ಇವತ್ತೇನಿಲ್ಲ, ನಾವು ಎಲ್ಲರೂ ನೌಕರಿ ಕೊಡ್ತೀವಿ, ಅದನ್ನು ಮಾಡ್ತೀವಿ, ಏನಿಲ್ಲ ಗ್ಯಾರಂಟಿ ಕೊಡುವಂಥದ್ದಾಗಿರ್ಬೋದು, ಅಥವಾ ಇಂಥ ಶುಗರ್ ಫ್ಯಾಕ್ಟ್ರಿ ಅಟ್ಲೀಸ್ಟ್ ರೈತರು ಬದುಕುವಂಥ ವ್ಯವಸ್ಥೆ ಮಾಡಿಕೊಡೋದಾಗಿರ್ಬೋದು. ಇವು ಮಾಡಿದರೆ ರಾಜಕೀಯ ಒಂದೇನಪ್ಪ ಅಂದರೆ ಪುನಶ್ಚೇತನ ಅವ್ರಿಗೂ ಸಿಗ್ತದೆ, ಜೊತೆಗೆ ಇಲ್ಲಿ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿಗೂ ಪುನಶ್ಚೇತನ ಸಿಕ್ಕದ. ಒಟ್ಟಾರೆಯಾಗಿ ಬೆಳಗಾವಿ ಜಿಲ್ಲೆಯ ರಾಜಕೀಯದಲ್ಲಿ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಉಳಿದ ಪುರುಷ ಪ್ರಧಾನ ರಾಜಕಾರಣಿಗಳಿಗಿಂತಲೂ ಒಂದು ಕೈ ಮುಂದೆ ನಾನು ಸಾಧಿಸಬಲ್ಲೆ, ನನಗೆ ಅನಿಸಿದ್ದನ್ನು, ನಾನು ಬಯಸಿದ್ದನ್ನು ಅನ್ನೋದನ್ನು ಈ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಅದೇನೋ ಮಾಡಲಿ, ಅದರಿಂದ ಅಲ್ಲಿ ರೈತರಿಗೆ ಹೆಲ್ಪ್ ಆಗಿದಲ್ಲ, ಇದು ನಾವು ಗಮನಿಸ್ಬೇಕಾಗ್ಯದ. ಮತ್ತು ಸಹಜದ ಯಾರಿಗೆ ಸ್ವಾರ್ಥ ಇಲ್ಲ. ಈಗ ನನಗೂ ಸ್ವಾರ್ಥ, ಇನ್ನೊಬ್ಬ ಸ್ವಾರ್ಥ, ನಾನು, ನನ್ನ ಮಕ್ಕಳು, ನನ್ನ ಸಂಬಂಧಿಗಳು ಎಲ್ಲ ಆರಾಮಿರಬೇಕು ನಾವು ಬಯಸ್ತಾ ಇರ್ತೀವಿ. ಅದೇ ಕುಟುಂಬ ರಾಜಕಾರಣ. ಹಾಗೆ ಕುಟುಂಬ, ಆರ್ಥಿಕ ವ್ಯವಸ್ಥೆ, ಕುಟುಂಬ ಮೊದಲು, ಆಮೇಲೆ ಸಮಾಜ ಅಂತ ನಾವು ಇವತ್ತು ಮಾಡ್ಕೊಂಡಿವಿ. ಅದು ಸಮಾಜ ಮೊದಲು ಅನ್ನುವಂಥದ್ದು ಒಂದು ಕಾಲಕ್ಕಿತ್ತು. ಗಾಂಧೀಜಿಯವ್ರ ಕಾಲಕ್ಕೆ, ನೆಹರು ಅವ್ರ ಕಾಲಕ್ಕೂ, ನೆಹರು ಅವರು ಸಹಿತ ಒಂದಿಷ್ಟು ಮುತ್ಸದ್ದಿದ್ರು, ಆ ಮತ್ತು ಬೇರೆ ಇವರ ಕಾಲಕ್ಕೆ ಒಂದಿಷ್ಟು ಇತ್ತು, ಇವತ್ತು ಅದಿಲ್ಲ. ಆದರೆ ಅದೇನೋ ಆಗಲಿ, ಅವ್ರು ತಮ್ಮ ಸ್ವಾರ್ಥಕ್ಕಾಗಿ ಮಾಡಿದರೂ ಸಹಿತ ಜನಕ್ಕೆ ಒಂದಿಷ್ಟು ಒಳ್ಳೇದಾಗ್ತದಲ್ಲ, ಅಲ್ಲಿ ರೈತರಿಗೆ ಒಂದಿಷ್ಟು ಒಳ್ಳೇದಾಗ್ತದಲ್ಲ. ಲಾಭದ ಉದ್ಯೋಗ ಅಲ್ಲ ಕೃಷಿ, ಆದರೂ ಅವ್ರು ಬದುಕೋದು ಆಸರೆ ಆಗ್ತದೆ ಅಂತ ಹೇಳ್ತಾ, ಏನೋ ಆಗಲಿ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿಗೆ ಮುಖ್ಯಮಂತ್ರಿಗಳು ಆರ್ಥಿಕ ನೆರವು ನೀಡುತ್ತಾನೆ ಅಂದಿದ್ದ. ಅದು ವಿಶೇಷವಾಗಿ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರ ಸತತ ಪ್ರಯತ್ನದಿಂದ ಅನ್ನೋದನ್ನು ನಾವು ಮರೀಲಿಕ್ಕಾಗೋದಿಲ್ಲ. ಆ ದಿಶೆಯಲ್ಲೇ ಒಂದು ಒಳ್ಳೆಯ ಹೆಜ್ಜೆಯನ್ನು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಿಟ್ಟ ಇಲ್ಲಿಯ ರಾಜಕೀಯದ ಸ್ಪರ್ಧಿಗಳಿಗೆ, ತಮ್ಮ ಸ್ಪರ್ಧಿಗಳಿಗೆ ನಾನು ಇದ್ದೀನಪ್ಪ, ನಂದು ಒಂದು ದಾಳದ ಅನ್ನೋದನ್ನು ತೋರಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಕೊನೆಯದು ಮಾತೇನಪ್ಪ ಅಂದ್ರೆ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿಯ ರೈತರು ಅಟ್ಲೀಸ್ಟ್ ತಾವು ಕಬ್ಬು ಹಚ್ಚಿ 10 ದಿವಸ ಬಿಲ್ ಪಡಿಬಹುದು ಅಂತ ಆಸೆ ವ್ಯಕ್ತಪಡಿಸ್ತಾ, ಇದು ನಿಮಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗನ್ನಡಿ ವಂದನೆಗಳು.